ಮನೆ ಒಳಗಡೆಯಿಂದ ಹಿಡ್ಕೊಂಬಂದು 12 ಪೀಸ್ ಮಾಡಿ ಊರಿನ ಮಧ್ಯೆ 12 ಪೀಸ್ ಮಾಡಿ ಆ ಕಾರಲ್ಲಿ ಆ ತುಂಡುಗಳನ್ನು ಕಾರಲ್ಲಿ ಹಾಕ್ಕೊಂಡು ಹೊರಟ್ಬಿಟ್ಟಿದ್ದು. ಯಾಕೋ ನನಗೆ ಡೌಟ್ ಬರ್ತದ್ರಿ, ಇವ್ನು ಆಚೆ ಬರೋದೇನು ಸೇಫ್ ಅಲ್ಲ, ಸ್ವಲ್ಪ ದಿವಸ ಎಲ್ಲ ತಣ್ಣಗಾಗೋರು ಒಳಗಡೆ ಇರೋದೇ ಒಳ್ಳೇದು ಅಂತ ಹೇಳ್ಬಿಟ್ಟು ಮಕ್ಕಳು ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಾನೆ. ಹೆಂಡತಿ ಬಡಿಸ್ತಾ ಇದ್ದಾರೆ ಬಿರಿಯಾನಿ. ಇನ್ನೇನು ಒಂದು ತುತ್ತು ಬಾಯಿಗೆ ಇಡಬೇಕು ಅನ್ನೋಷ್ಟರಲ್ಲಿ ಆಚೆ ಕಡೆಯಿಂದ ಬಂದು ತಲೆ ಕತ್ತರಿಸ್ಬಿಟ್ಟು ತಲೆ ಬಿರಿಯಾನಿ ಮೇಲೆ. ಮಂಡ್ಯದಲ್ಲಿ ಒಬ್ಬ ಹುಡುಗ, ನನ್ನ ಹಳೆ ಕ್ಲೈಂಟು, ನನ್ನ ಹತ್ರ ಬಂದಾಗ ಒಬ್ಬ ವ್ಯಕ್ತಿನ ಒಂದು ಹಳ್ಳಿಯಲ್ಲಿ ಮನೆ ಒಳಗಡೆಯಿಂದ ಹಿಡ್ಕೊಂಬಂದು 12 ಪೀಸ್ ಮಾಡಿ ಊರಿನ ಮಧ್ಯೆ 12 ಪೀಸ್ ಮಾಡಿ ಆ ಕಾರಲ್ಲಿ ಆ ತುಂಡುಗಳನ್ನು ಕಾರಲ್ಲಿ ಹಾಕ್ಕೊಂಡು ಹೊರಟ್ಬಿಟ್ಟಿದ್ದು. ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ಲು. 3 ಜನ ಬಂದು ನನ್ನ ಗಂಡನ ಈ ಥರ ಹೊಡೆದ್ಬಿಟ್ಟು ಮನೆಯಿಂದ ಹೇಳ್ಕೊಂಡೋಗಿ ಹೊಡೆದು ಅಲ್ಲಿ ಕತ್ತರಿಸ್ಬಿಟ್ಟು ಹೊರಟೋಗ್ಬಿಟ್ರು ಅಂತ ಫಸ್ಟ್ ಕಂಪ್ಲೇಂಟ್ ಕೊಟ್ಟರು. ಸೊ ನಾನು ಆ ಕೇಸನ್ನು ಸ್ವಲ್ಪ ಓದ್ತಾ ಇದ್ದೆ. ಆ ಕೇಸನ್ನು ನಾನು ತಂದು ಕೊಟ್ಟರು. ಅವನು ಜೈಲಲ್ಲಿದ್ದಂಥವ್ನಿಗೆ ಹೊಡೆದು ಸಾಯಿಸ್ನಲ್ಲ, ಅವನಿಗೆ 2 ಜನ ಸಣ್ಣ ಮಕ್ಕಳು. ನಾನು ಬಂದಾಗ ನನ್ನ ಕಕ್ಷಿದಾರ ನನ್ನ ಹತ್ರ ಬಂದಾಗ ಆತನ ಬಾಮೈದನಾಗಿದ್ದ, ಒಳಗಡೆ ಇದ್ದವನು. ಹೇಳಿದೆ, ಬೇಡ, ಈ ಕೇಸಲ್ಲಿ ಇವ್ನಿಗೆ ಬೇಲ್ ಕೊಡಿಸೋದು ಬೇಡ, ಒಳಗಡೆ ಇದ್ದರೆ ಸೇಫ್, ಇವನು ಬೇಡ, ಸ್ವಲ್ಪ ದಿವಸ ಇರಲಿ ಅಂತ ಹೇಳಿದೆ. ಆತನ ಒಪ್ಪಲಿಲ್ಲ. ಇಲ್ಲ ಸರ್, ಮಕ್ಕಳು ಒದ್ದಾಡ್ತವ್ರೆ, ಹೆಂಡತಿ ಮಕ್ಕಳು, ಗತಿ ಇಲ್ಲ, ತಿನ್ನೋಕ್ಕಿಲ್ಲ, ಅದಿಲ್ಲ ಅಂತ ಹೋಗಿದ್ರು. ನನಗೆ ಯಾಕೋ ಅದಕ್ಕೆ ಬೇಲ್ ಬೇಡ, ಆಚೆ ಬರೋದು ಬೇಡ, ಅದನ್ನ ತೊಂದರೆ ಆಗ್ಬೋದೇನೋ ಅಂತೇಳ್ಬಿಟ್ಟು ನನ್ನ ಮನಸ್ಸು ಹೇಳ್ತಾನೆ ಇತ್ತು. ಕಡೆಗೆ 1 ತಿಂಗಳು ಕೇಸ್ ಫೈಲ್ ಮಾಡಲಿಲ್ಲ. ಕರ್ನಾಟಕ ಹೋದನು, 1 ತಿಂಗಳು ಕೇಸ್ ಫೈಲ್ ಮಾಡೋಕ್ಕೆ ಹೋಗಲಿಲ್ಲ. ಫೀಸ್ ಬೇರೆ ಕೊಟ್ಟಿದ್ರು, ಕೇಸ್ ಫೈಲ್ ಮಾಡೋಕ್ಕೆ ಹೋಗಲಿಲ್ಲ. ಆದರೂ ಸುಮ್ಮನೆ ಅಂತಿನ ಕರ್ಕೊಬಂದು ಸುಮ್ಮನೆ ಸಾರ್ ಮಾಡಬೇಕು ಸರ್, ಏನೋ ಸರ್ ಮಾಡಿ ಸರ್, ದಯವಿಟ್ಟು ಮಾಡಿ ಸರ್ ಅಂತ ಹೇಳ್ಕೊಂಡು ಹೋಗ್ತಾಯಿದ್ರು. ಸರ್ ಆಯಿತು ಅಂತ ಹೇಳ್ಬಿಟ್ಟು ಜಾಮೀನಿಗೆ ಹಾಕಿದೆ. ಇದೇ ಗ್ರೌಂಡ್ ಮೇಲೆ ಮೊದಲು ಅವ್ರ ಹೆಸರು ಹೇಳಿಲ್ಲ, ಆನಂತರ ಇವ್ರ ಹೆಸರು ಹೇಳಿದ್ದಾರೆ. ಇದು ಆಫ್ಟರ್ ಥಾಟ್ ಅಂತ ಹೇಳ್ಬಿಟ್ಟು ಚಾರ್ಜ್ ಶೀಟ್ ಫೈಲ್ ಮಾಡಿದ್ಮೇಲೆ ಜಸ್ಟಿಸ್ ನಾಗಮೋಹನ್ ದಾಸ್ ಸಾಹೇಬರು ಅವ್ರನ್ನ ಜಾಮೀನು ಮೇಲೆ ಬಿಡುಗಡೆ ಮಾಡಿದಾಗೂ ಹೇಳಿದೆ, ಯಾಕೋ ನನಗೆ ಡೌಟ್ ಬರ್ತದ್ರಿ, ಇವ್ನು ಆಚೆ ಬರೋದೇನು ಸೇಫ್ ಅಲ್ಲ, ಸ್ವಲ್ಪ ದಿವಸ ಎಲ್ಲ ತಣ್ಣಗಾಗೋರು ಒಳಗಡೆ ಇರೋದೇ ಒಳ್ಳೇದು ಅಂತ ಹೇಳ್ಬಿಟ್ಟು ಹುಸೇನ್ ಅಂತಕ್ಕಂಥ ಒಬ್ಬನಿದ್ರೆ ಹೇಳಿದಾಗ ಆತನು, ಇಲ್ಲ ಸರ್ ನಿಮಗೆ ಭಾಳ ಸಂತೋಷ ಆಯಿತು, ನನ್ನ ತಂಗಿಯವಳು, ಹಾಗೆ ಹೀಗೆ, ಏನು ಮಾಡೋಕ್ಕೆ, ಸಣ್ಣ ಮಕ್ಕಳು, ಯಾಕೆ ತಂದೇನು ಕೇಳ್ತಾ ಇದ್ದಾರೆ, ಹಾಗೆ ಅಂತ. ಸೊ ಆಯಿತು, ಈಗ ನಾವೇನು ಮಾಡೋಕ್ಕೆ, ನಮ್ಮ ಕೆಲಸ ನಾವು ಮಾಡಿದ್ವಿ, ಕಲಿಸಿದ್ವಿ. ಇವು ಹೋಗಿ ಮಂಡ್ಯ ಜೈಲಿಂದ ಬಿಡುಗಡೆ ರಿಲೀಸ್ ಆರ್ಡರ್ ತಗೊಂಡು ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗಿ ಸ್ನಾನ ಗೀನ ಎಲ್ಲ ಮಾಡಿ ಖುಷಿಗೆ ಆಚೆ ಬಂದಿರ್ತಕ್ಕಂಥ ಜಾಮೀನು ಬಂದ ಖುಷಿಗೆ ಬಿರಿಯಾನಿ ಮಾಡಿದ್ದಾರೆ. ಬಿರಿಯಾನಿ ಮಾಡಿಕೊಂಡು ಮನೆಯಲ್ಲಿ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ. ಮಕ್ಕಳು ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಾರೆ. ಹೆಂಡತಿ ಬಡಿಸ್ತಾ ಇದ್ದಾರೆ ಬಿರಿಯಾನಿ. ಇನ್ನೇನು ಒಂದು ತುತ್ತು ಬಾಯಿಗೆ ಇಡಬೇಕು ಅನ್ನೋಷ್ಟರಲ್ಲಿ ಆಚೆ ಕಡೆಯಿಂದ ಬಂದು ತಲೆ ಕತ್ತರಿಸ್ಬಿಟ್ಟು ತಲೆ ಬಿರಿಯಾನಿ ಮೇಲೆ. ನೋಡಿ ಗ್ರಹಚಾರಗಳು ಹೆಂಗಿರ್ತವೆ ಅಂತ. ಬೇಲ್ ಡಿಲೇ ಆ ಕ್ಷಣಾಗ ನಾನು ಸಪ್ಕೊಂಡಿದ್ರೆ ಅವ್ನು ಬದುಕ್ತಾ ಇದ್ದೇನೋ. ಭಾಳಷ್ಟು ಜನ ಅದನ್ನು ಅಪ್ರಿಷಿಯೇಟ್ ಅದು ನೋಡಿದ್ರು, ಇಂಥ ನೋಡಿ ಗ್ರಹಚಾರಗಳು ಹೆಂಗಿರ್ತಾವೆ ಅಂತ. ಈ ಥರ ಅನೇಕ ಕೇಸ್ಗಳು, ಒಂದಕ್ಕಿಂತ ಒಂದು ಭಿನ್ನವಾಗಿರ್ತಕ್ಕಂಥ ಕೇಸ್ಗಳು ನಮಗೆಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಗೊತ್ತಾಗ್ತದೆ. ಆದರೂ ಕಕ್ಷಿದಾರರು ಸ್ವಲ್ಪ ಅವರು ಒತ್ತಡ ಮಾಡ್ತಾ ಇರ್ತಾರೆ. ಕೆಲವು ಸಂದರ್ಭದಲ್ಲಿ ನೀವು ಬಂದುಬಿಡ್ಲಿ ಅಂತ ಇರ್ತದೆ. ಬಟ್ ದುರಂತ ನೋಡ್ರಿ, ಏನು ಸಂಪೂರ್ಣವಾಗಿ ಇಡೀ ಜೀವನ ತಂದೆ ಇಲ್ದಂಗೆ ಆಯಿತು. ಯಾರು ಮರ್ಡರ್ ಮಾಡಿದ್ರೆ ಅವ್ರು ಯಾರು ಮೊದಲು ಇವನು ಸಾಯಿಸಿದ್ದಾನೆ ಅವರು ಬಾಂಬೆದಂದರು ಬಂಧುಗಳು. ಸಣ್ಣ ಪುಟ್ಟ ವಿಚಾರಕ್ಕೆ ಏನು ಮನೆಯಲ್ಲಿ ಅವನು ಏನೋ ದುಡ್ಡು ತೊಗೊಂಡಿದ್ದ, ಇನ್ನು 500 ರೂಪಾಯಿನ ದುಡ್ಡು ತೊಗೊಂಡಿದ್ದ, ಅವನು ದುಡ್ಡು ತೊಗೊಂಡು ಅವ್ನಿಗೆ ನೀವೇನು ದುಡ್ಡು ಕೇಳ್ತಾ ಇದೆಯಾ, ಯಾಕೆ ಸಹಾಯ ಮಾಡಿದೆ ಅನ್ನೋ ಸಣ್ಣ ಪುಟ್ಟ ವಿಚಾರಕ್ಕೆ ಆಚೆ ಬಂದು ಕಳೆದ್ಬಿಟ್ಟು ಹೋಗಿದ್ರು. ಸೊ ಅಷ್ಟೊಂದು ಕ್ರೂರವಾಗಿರ್ತಕ್ಕಂಥ ಮೆಂಟಾಲಿಟೀಸು ಅಥವಾ ಸಂದರ್ಭಗಳು, ಅಂಥ ವ್ಯಕ್ತಿತ್ವಗಳು ಎಲ್ಲೋ ಒಂದು ಕಡೆ ಅಂತ್ಯ ಕಾಣ್ತವೆ ಅಂತಕ್ಕಂಥದ್ದು ಇವೆಲ್ಲ ಸಣ್ಣ ಉದಾಹರಣೆಗಳು, ನಮಗೆಲ್ಲ ಎಚ್ಚರಿಕೆಗಳಿವೆ.